ಆಕಾಶವಾಣಿ ಯುವವಾಣಿ ಕಾರ್ಯಕ್ರಮ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಯುಪಿಎಸ್ಸಿ ಪರೀಕ್ಷೆಯಲ್ಲಿ 667ನೇ ರ್ಯಾಂಕ್ ಪಡೆದ ರಾಯಚೂರು ತಾಲೂಕಿನ ಬುರ್ದಿಪಾಡ್ ಗ್ರಾಮದ ಯುವಕ ಭರತ್ ಸಿ ಯರ್ರಂ ಮತ್ತು ಅವರ ತಂದೆ ಪ್ರೊಫೆಸರ್ ಚಂದ್ರಶೇಖರ್ ಅವರ ಜೊತೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಿಯ ಕೇಳುಗರೆ ನಮಸ್ಕಾರ. 2023ನೇ UPSC ಪರೀಕ್ಷೆಯಲ್ಲಿ ರ್ಯಾಂಕನ್ನು ಪಡೆದು ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ರಾಯಚೂರಿನ ಬುರ್ದಿಪಾಡ್ ಗ್ರಾಮದ ಯುವಕ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂದರೆ ರಾಯಚೂರು ಅನ್ನುವಂತಹ ಪ್ರದೇಶವನ್ನು ಹಿಂದುಳಿದ ಪ್ರದೇಶ ಅನ್ನುವಂಥ ಒಂದು ಅಣೆಪಟ್ಟಿ ಈಗಲೂ ಕೂಡ ಕಟ್ಟಿಕೊಂಡು ಬೆಳೀತಾ ಇದೆ. ಅಂಥ ಒಂದು ಹಿಂದುಳಿದ ಪ್ರದೇಶದಿಂದ ಒಬ್ಬ ಯುವಕ UPSCಗೆ ಸೆಲೆಕ್ಟ್ ಆಗಿ ಒಳ್ಳೆಯ ರ್ಯಾಂಕನ್ನು ಪಡ್ಕೊಂಡು ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥ ನಮ್ಮ ರಾಯಚೂರಿನ ಭರತ್ ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಭರತ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲಿಗೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ಸ್ ಅಲಾಟ್ ಸರ್. ತಾವು UPSC ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕನ್ನು ಪಡೆದಿದ್ದೀರಿ. ಯಾವುದೇ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ಬರಬೇಕಾದ್ರೆ ಅದಕ್ಕೆ ತಕ್ಕಂತೆ ಶ್ರಮ ಬೇಕಾಗ್ತದೆ. ಮೊದಲಿಗೆ ನಿಮ್ಮದ ಒಂದು ಪರಿಚಯ, ಯಾಕಂದರೆ ನೀವು ನಮ್ಮ ಊರಿನವರು, ರಾಯಚೂರಿನವರು, ಹಿಂದುಳಿದ ಪ್ರದೇಶದವರು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದ ಪ್ರದೇಶ ಅಲ್ಲ, ಮುಂದುವರಿತಕ್ಕಂಥ ಪ್ರದೇಶ. ಇಲ್ಲಿ ಕೂಡ ತುಂಬ ಪ್ರತಿಭಾವಂತರಿದ್ದಾರೆ, ಒಳ್ಳೆಯ ಒಂದು ಸಾಧನೆ ಮಾಡ್ತಕ್ಕಂಥ ಯುವಕರಿದ್ದಾರೆ ಅನ್ನುವಂಥದ್ದು ನಿಮ್ಮಿಂದ ಗೊತ್ತಾಗುತ್ತಂತ. ಹಾಗಾಗಿ ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ, ಪ್ರಾರಂಭದ ನಿಮ್ಮ ಹಳ್ಳಿ, ನಿಮ್ಮ ಊರಿನ ಬಗ್ಗೆ ನಮ್ಮ ಕೇಳುಗರೆ ತಿಳಿಸಿರಿ. ನನ್ನ ಹೆಸರು ಭರತ್ ಸಿಯಾರಾಮ್ ಅಂತ. ನಾನು ಈ ವರ್ಷದ 2023 ಸಾಲಿನ UPSC ಪರೀಕ್ಷೆಯಲ್ಲಿ 667ನೇ ರ್ಯಾಂಕ್ ಪಡೆದಿರ್ತೇನೆ. ಸೊ ಇದರ ಪ್ರಕಾರವಾಗಿ ನನಗೆ ಒಂದು ಒಳ್ಳೆ ಹುದ್ದೆ IPSನ ಎಕ್ಸ್ಪೆಕ್ಟ್ ಮಾಡುವಂಥ ಆಶಯ ಇದೆ. ಇದು ನನ್ನ 5ನೇ ಪ್ರಯತ್ನ ಆಗಿತ್ತು. ಇದರಲ್ಲಿ ನಾನು 3 ಸತಿ ಮೇನ್ಸ್ ಬರೆದಿದ್ದೆ, 2 ಸತಿ ಸಂದರ್ಶನ ಕೊಟ್ಟಿದ್ದೆ. ಈ ವರ್ಷ ರ್ಯಾಂಕ್ ಬಂದಿರೋಂಥದ್ದು. ನಾನು ಹುಟ್ಟಿದ್ದು ನಾರ್ದಗೆಡ್ಡೆ ಇದರಲ್ಲಿ ಬರುವಂತಹ ಬುರ್ದಿಪಾಡ್, ರಾಯಚೂರು ಅಕ್ಕಪಕ್ಕದಲ್ಲಿ ಬರುವಂತಹ ಕರ್ನಾಟಕದ ಬಾರ್ಡರ್ ಅಲ್ಲಿ ಬರುವಂತಹ ಬುರ್ದಿಪಾಡಲ್ಲಿ, ಮತ್ತು ಬೆಳೆದಿದ್ದು ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ. ನಮ್ಮ ತಂದೆ ಅಲ್ಲಿ ಡಾಕ್ಟರ್ ಚಂದ್ರಶೇಖರ್ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿರೋದು. ಅಲ್ಲೇ ನನ್ನ ಇನಿಷಿಯಲ್ ಸ್ಕೂಲಿಂಗ್ ನಡೆದಿರುತ್ತೆ. ಅದಾದ ನಂತರ ನನ್ನ ಇಂಜಿನಿಯರಿಂಗ್ NIT ಸೂರತ್ಕಲ್ಲಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ ಮಾಡಿರ್ತೀವಿ. ಅಲ್ಲಿ ಅದಾದ ನಂತರ 2019 ಪಾಸ್ ಔಟ್ ಆದ ನಂತರ ನಾನು ಕಂಪ್ಲೀಟ್ ಪ್ರಿಪ್ರೇಷನ್ UPSC ಕೊಟ್ಟಿರ್ತೀನಿ. ಇದರಲ್ಲಿ ನಂದು ಆಪ್ಷನಲ್ ಆಂಥ್ರೋಪಾಲಜಿ, ಮಾನವಶಾಸ್ತ್ರ ತಗೊಂಡಿರ್ತೇನೆ. ಬೇಸಿಕಲಿ ಇಂಜಿನಿಯರ್ ವಿದ್ಯಾರ್ಥಿ. UPSC ಪರೀಕ್ಷೆ ಬರೀಬೇಕು, ನಾನು ಸಿವಿಲ್ ಸರ್ವಿಸಲ್ಲಿ ನಾನು ಸೇರಬೇಕು ಅನ್ನುವಂಥ ಆಸಕ್ತಿ ಯಾವಾಗಿಂದ ಪ್ರಾರಂಭ ಆಯಿತು ಅಂತ? ಸಿವಿಲ್ ಸರ್ವಿಸಸ್ಗೆ ಬರೋದಕ್ಕಿಂತ ಮುಂಚೆ ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾಜಿಕ ಕಳಕಳಿ ಯಾವಾಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಇರುವಂತಹ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆದ ನಂತರ. ಮುಂಚೆ ಡಿಸ್ಕ್ರೈಬ್ ಮಾಡಿದ ಹಾಗೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ ರಾಯಚೂರ್ನ. ಆದ್ರೆ ನಾನು ಬೆಳೆದದ್ದು ಶಿವಮೊಗ್ಗ, ಅದನ್ನ ಸ್ಮಾರ್ಟ್ ಸಿಟಿ ಅಂತ ಕರಿತೇವೆ. ಸೊ 2 ರೀಜನ್ ಅಲ್ಲಿ ಇರುವಂತಹ ಒಂದು ಡಿಫರೆನ್ಸ್. ಅದಾದ ನಂತರ ನನ್ನ ಇಂಜಿನಿಯರಿಂಗ್ ಅಲ್ಲಿ ಜಾಯ್ನ್ ಆದ ನಂತರ ಒಂದು ನ್ಯಾಷನಲ್ ಲೆವೆಲ್ಗೆ ಹೋದ ನಂತರ ಕೂಡ ಅಲ್ಲಿರುವಂತಹ ಡೈವರ್ಸಿಟಿಗಳು, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ಸ್ಟೂಡೆಂಟ್ಗಳು, ಕಷ್ಟಪಟ್ಟು ಓದ್ಕೊಂಡ್ ಬಂದಂತಹ ಸ್ಟೂಡೆಂಟ್ಗಳು, ಸೊ ಇವೆಲ್ಲವನ್ನು ನೋಡಿದಾಗ, ಅರ್ಥ ಮಾಡ್ಕೊಂಡಾಗ ಸಿವಿಲ್ ಸರ್ವಿಸಸ್ ಅನ್ನೋ ಒಂದು ಆಪರ್ಚುನಿಟಿ ಇದೆ ಅಂತ ಅರ್ಥ ಆಯ್ತು. ಮತ್ತೆ ಮನೇಲೂ ಕೂಡ ಒಂದು ಸಿವಿಲ್ ಸರ್ವಿಸಸ್ ಇಂದು ಎನ್ವೈರನ್ಮೆಂಟ್ ತಂದೆಯವರು ಮುಂಚಿನ ಕ್ರಿಯೇಟ್ ಮಾಡಿದ್ರು. ಬಟ್ ಅದನ್ನು ನಾನು ಕರಿಯರ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡಿದ್ದು 3rd ಇಯರ್ ಅಲ್ಲಿ. ಅಲ್ಲಿ ಅಲುಮ್ನೈ ಮೀಟ್ ನಡೀತಿರ್ಬೇಕಾದ್ರೆ ಬೇರೆ ಬೇರೆ ಗುಂಪು ಬಿಸ್ನೆಸ್ ಮಾಡೋರಿಗೆ ಅವರ ಅಲುಮ್ನೈಸ್ ಮೀಟ್ ಆಗ್ತಾ ಇದ್ರು. ಸೊ ಸಿವಿಲ್ ಸರ್ವೆಂಟ್ಸ್ ಮೀಟಿಂಗ್ ನಾನು ಹೋಗ್ತಾ ಇದ್ದೆ. ಅಲ್ಲಿ ನನಗೆ ತುಂಬಾ ಇನ್ಸ್ಪಿರೇಷನ್ ಆಗಿತ್ತು. ನಿಜವಾಗ್ಲೂ ನಿಮ್ಮ ತಂದೆಯವರ ಒಂದು ಪ್ರಯತ್ನ ಜೊತೆಗೆ ನಿಮ್ಮ ಆಸಕ್ತಿ, ನಾನು ಏನಾದರೂ ಮಾಡಬೇಕು, ಸಿವಿಲ್ ಸರ್ವಿಸ್ ಸೇರಬೇಕು, ಜೊತೆಗೆ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ತುಡಿತ ನಿಮ್ಮ ಹತ್ರ ಇರುವುದರಿಂದಲೇ ಇವತ್ತು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ನಿಮ್ಮ ಮಾತಿನಿಂದ ಗೊತ್ತಾಗುತ್ತೆ. ಈಗ ಸಿವಿಲ್ ಸರ್ವಿಸ್ಸು ಅನ್ನುವಂಥ ಒಂದು ವಿಷಯ ಬಂದ ತಕ್ಷಣ ಎಲ್ಲರ ತಲೆಯಲ್ಲಿ ಇರ್ತದೆ ಏನಂತಂದರೆ ಕಬ್ಬಿಣದ ಕಡಲೆ, ಅದನ್ನು ಪಾಸ್ ಮಾಡೋಕ್ಕೆ ತುಂಬ ಕಷ್ಟಪಡಬೇಕು, ಅಷ್ಟೇ ಕಷ್ಟಪಡೋಕ್ಕೆ ಆಗಲ್ಲ ನಮಗೆ ಅಂತೇಳಿ ಅದನ್ನು ಕೈ ಚೆಲ್ಲಿ ಬಿಟ್ಟವರು ತುಂಬ ಜನ ಇದೆ, ಸಾವಿರಾರು ಜನ ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನು ಅಷ್ಟು ಕಷ್ಟ ಇರ್ತಕ್ಕಂಥ ಒಂದು ಎಕ್ಸಾಮನ್ನು ಪ್ರಯತ್ನ ಪಟ್ಟು ಅದನ್ನು ಸಕ್ಸಸ್ ಮಾಡ್ಕೊಳ್ಳೋದಂಥದ್ದು ಏನಿದೆಯಲ್ಲ, ಆ ಪ್ರಯತ್ನ ಮತ್ತೆ ಪ್ರಯತ್ನ ಮಾಡ್ತಕ್ಕಂಥ ಏನಿದೆಯಲ್ಲ ಅದು ನಿಮ್ಮ ಹತ್ರ ಇದೆ ಅಂತ ಈಗ ಗೊತ್ತಾಯಿತು. ಯಾಕಂದರೆ 5ನೇ ಸಾಲಕ್ಕೆ ನೀವು ಪಾಸ್ ಆಗಿದ್ದೀರಿ ಅಂತ ಹೇಳಿದ್ರಿ. ಈಗ ಹಾಗಾಗಿ ನನಗನ್ಸುತ್ತೆ ಯಶಸ್ಸನ್ನು ಆಚರಿಸುವುದು ಒಳ್ಳೆಯದು, ಆದರೆ ವೈಫಲ್ಯದ ಪಾಠಗಳನ್ನು ಕಲಿಯೋದು ತುಂಬ ಇಂಪಾರ್ಟೆಂಟ್ ಅದು.
ಅದ್ರ ಬಗ್ಗೆ ಗಮನಿಸೋದು ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ನೀವು ಹೇಳಿದ ಹಾಗೆ ಸೋಲು ಈ ಎಕ್ಸಾಮಿನ ಒಂದು ಭಾಗ ಅಂತ ಕನ್ಸಿಡರ್ ಮಾಡಬಹುದು. ಹೌದು. ಸೊ ಪ್ರತಿ ಸತಿ ಸೋತಾಗ ಕುಗ್ಗೋದ್ರ ಬದಲು ಯಾಕೆ ಸೋತೆ ಅಂತ ನೋಡಿದಾಗ ಮತ್ತೆ ಕಲ್ತ್ಕೊಂಡಾಗ ಮುಂದಿನ ಸಾರಿ ಯಶಸ್ಸು ಸಿಗೋದು. ಸೋತೆ ಅಂತ ಕುಗ್ಗದೆ ಮುಂದಿನ ಇದು ಕೂಡ ದಾರಿ ತಪ್ಪೋದ್ರಲ್ಲಿರುತ್ತೆ. ಮತ್ತೊಂದು ಕಬ್ಬಿಣದ ಕಡಲೆ ಅಂತ ಹೇಳಿದ್ರಿ. ಕಬ್ಬಿಣದ ಕಡಲೆ ಯಾವುದೇ ಎಕ್ಸಾಮ್ ಅನ್ನ ದೂರದಿಂದ ನೋಡಿದಾಗ ಕಬ್ಬಿಣದ ಕಡಲೆ ಅನ್ಸುತ್ತೆ. 10ನೇ ಕ್ಲಾಸ್ ಓದ್ಬೇಕಾದ್ರೆ 10ನೇ ಕ್ಲಾಸ್ ವರೆಗೂ ಕಬ್ಬಿಣದ ಕಡಲೆ ಅನ್ಸುತ್ತೆ. ಬಟ್ ನಮಗೆ ಬೇಕಾಗಿರೋದು ಏನು ಅಂದ್ರೆ ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಹೇಗೆ ಕೇಳ್ತಾರೆ, ಇದನ್ನ ನಾವು ಹೇಗೆ ಟ್ಯಾಕಲ್ ಮಾಡಬೇಕು. ಸೊ ಇದನ್ನ ಸ್ಟ್ರಾಟಜಿ ಅಂತ ಹೇಳಿ ಪ್ರತಿಯೊಂದು ಎಕ್ಸಾಮ್ ಆಗ್ಲಿ, ಎಕ್ಸಾಮ್ ಇಲ್ಲ ಅಂದ್ರೆ ಲೈಫ್ ಸ್ಟೈಲ್ಗಾದ್ರೂ ನಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಕಷ್ಟ ಅಂದ್ರೂ ಅದನ್ನು ನಾವು ಏನೇನು ಕಷ್ಟಗಳು ಯಾವ ರೀತಿ ಸಾಲ್ವ್ ಮಾಡಬಹುದು ಅದಕ್ಕೊಂದು ಪ್ಲಾನ್ ಮಾಡಿದ್ರೆ, ಡೈಲಿ ಬೇಸಿಸ್ ಆಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡು ಬಂದ್ರೆ, ಒಂದು ಸ್ಕೆಡ್ಯೂಲಿಂಗ್ ಅಂತ ಕ್ರಿಯೇಟ್ ಮಾಡಿದ್ರೆ ಅದು ಈಸಿಯಾಗಿ ಕಂಡುಬರುತ್ತೆ ಮತ್ತೆ ಈಸಿಯಾಗಿ ಫಾಲೋ ಮಾಡಬಹುದು. 5 ಸಲ ಎಕ್ಸಾಮ್ ಬರೆದ್ರಿ, ಆ ವೈಫಲ್ಯ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಲು ಅನ್ನುವಂಥದ್ದು ಸಾಕಷ್ಟು ಸಲ ನಾವು ಅಂದ್ಕೊಂಡಿರ್ತೀವಿ. ಆ ಸೋಲುಗಳು ನಮ್ಮನ್ನು ಗಟ್ಟಿಯಾಗಿ ಮಾಡ್ತೇವೆ. ಆದರೆ ನೀವು ಸತತ ಪ್ರಯತ್ನ ಪಟ್ಟು ನೀವು ಗೆಲ್ಲಲಿಕ್ಕೆ ಮುಂದೆ ಬಂದ್ರೆ ಗೆದ್ರಿ. ಆ ವೈಫಲ್ಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? UPSC ಅಲ್ಲಿ 3 ಸ್ಟೇಜ್ಗಳಿರ್ತವೆ, ಪ್ರಿಲಿಮಿನರಿ, ಮೇನ್ಸ್ ಮತ್ತೆ ಇಂಟರ್ವ್ಯೂ. ಸೊ 3 ಸ್ಟೇಜಲ್ಲಿ ಒಂದೊಂದ್ಸತಿ ಫೇಲ್ ಆಗಿದ್ದೇನೆ. ಮತ್ತೆ 3 ಸ್ಟೇಜಲ್ಲಿ ಯಾಕೆ ಫೇಲ್ ಆಗಿದ್ದೀನಿ ಅಂತ ಫೇಲ್ ಆದ್ಮೇಲೆ ಗೊತ್ತಾಗಿದ್ದು. ಯಾಕೆ ಅಂದ್ಕೊಂಡ್ರಿ? ಫಸ್ಟ್ ಸತಿ ಪ್ರಿಲಿಮ್ಸ್ ಫೇಲ್ ಆಗಿತ್ತು. ಸೊ ಅವಾಗ ನಾನು ಕಂಪ್ಲೀಟ್ ಫೋಕಸ್ ಪ್ರಿಲಿಮ್ಸ್ ಮೇಲೆ ಕೊಟ್ಟಿದ್ದೆ. ಸೊ ಆ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಪಾಸ್ ಆಯ್ತು. ಬಟ್ ರಿಯಲ್ ಎಕ್ಸಾಮ್ ಇರುವಂತದ್ದು ಮೇನ್ಸ್ ಅಲ್ಲಿ. ಯಾಕಂದ್ರೆ ಮೇನ್ಸ್ ಅಲ್ಲಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ರ್ಯಾಂಕ್ ಕೊಡ್ಲಿಕ್ಕೆ. ಅದರಲ್ಲಿ ಕೂಡ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದ್ದು ಆಪ್ಷನಲ್ ಸಬ್ಜೆಕ್ಟ್ ಆಂಥ್ರೋಪಾಲಜಿ. ಅದರಿಂದಾನೇ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದು ನೆಕ್ಸ್ಟ್ ಆ ವರ್ಷದ ಮೇನ್ಸ್ ಕೂಡ ಕ್ಲಿಯರ್ ಆಗಲಿಲ್ಲ. ಸೊ ಅವಾಗ ಕಲ್ತಿದ್ದ ಪಾಠ ಆಪ್ಷನಲ್ ಕೂಡ ಯೋಚನೆ ಮಾಡಬೇಕು, ಆಪ್ಷನಲ್ ಬಗ್ಗೆ ಕೂಡ ವರ್ಕ್ ಮಾಡಿರ್ಬೇಕು ಅಂತ. ಮತ್ತೆ ನೆಕ್ಸ್ಟ್ ಇಯರ್ ಸ್ವಲ್ಪ ಕಡಿಮೆ ಟೈಮ್ ಗ್ಯಾಪ್ ಇತ್ತು, ಕೋವಿಡ್ ನಡೀತಾ ಇತ್ತು, ಅದರಿಂದಾಗಿ ಓದ್ಲಿಕ್ಕೆ ಆಗಿಲ್ಲ, ನೆಕ್ಸ್ಟ್ ಪ್ರಿಲಿಮ್ಸ್ ಆಗಿಲ್ಲ. ಬಟ್ ಆಂಥ್ರೋಪಾಲಜಿ ಓದ್ಲಿಕ್ಕೆ ಒಳ್ಳೆ ಟೈಮ್ ಸಿಕ್ತು. ಸೊ ಆ ಫೇಲ್ಯೂರ್ ನನಗೆ ಸಿಕ್ಕಿದಂತ ಕಡಿಮೆ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತು, ತುಂಬಾ ಡೀಪ್ ಆಗಿ ತುಂಬಾ ಚೆನ್ನಾಗಿ ಓದ್ಲಿಕ್ಕೆ ಅವಕಾಶ ಮಾಡಿಕೊಡ್ತು. ಸೊ ಅದನ್ನ ನೆಕ್ಸ್ಟ್ ಇಯರ್ 2022 ಬರ್ದಿದ್ದು. ಸೊ ಆ ವರ್ಷ ಪ್ರಿಲಿಮ್ಸ್ ಮೇನ್ಸು ಕ್ಲಿಯರ್ ಆಯ್ತು, ಆಂಥ್ರೋಪಾಲಜಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ನೆಕ್ಸ್ಟ್ ಇಂಟರ್ವ್ಯೂ ತನಕ ಹೋದೆ. ಬಟ್ ಅದರಲ್ಲಿ 13 ಮಾರ್ಕ್ಸ್ ಇಂದ ಕಟ್ ಆಫ್ ಮಿಸ್ ಆಗಿತ್ತು. ಯಾಕಂದ್ರೆ ಒಂದು ಎಸ್ಎ ಪೇಪರ್ ಅಂತ ಇರುತ್ತೆ. ಎಸ್ಎ ಪೇಪರ್ ಅಲ್ಲಿ ನನಗೆ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಬಟ್ ಈ ವರ್ಷದ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದ್ರೆ ಎಸ್ಎ ಪೇಪರ್ ನಮಗೆ ಆಕ್ಚುಲಿ ಈ ವರ್ಷ ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ಲಿಕ್ಕೆ ಹೆಲ್ಪ್ ಮಾಡಿತ್ತು. ಸೊ ಈ ರೀತಿ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಯಾವ್ದು ಹರ್ಡಲ್ ಆಗಿರುತ್ತೆ, ಯಾವ್ದು ಕಷ್ಟ ಆಗಿರುತ್ತೆ, ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದು ಹೆಲ್ಪ್ಫುಲ್ ಆಗಿದೆ. ನಾನು ತುಂಬ ಜನ IAS ಅಧಿಕಾರಿಗಳನ್ನು ಮಾತಾಡಿಸಿದ್ದೀನಿ, ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರು ಹೇಳ್ತಾರೆ, ನಾ ಎಕ್ಸಾಮ್ ಬರೆಯುವಾಗ ತುಂಬ ಕಷ್ಟಪಟ್ಟಿದ್ದೀವಿ, ಎಷ್ಟೋ ತಾಸುಗಳವರೆಗೂ ಓದಬೇಕಾಗ್ತದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದರೆ ಸಾಕಷ್ಟು ಯುವಕರು ಕೇಳ್ತಿರ್ತಾರೆ, ಎಷ್ಟು ಓದಬೇಕು, ನಾನು IAS ಮಾಡಬೇಕಂದ್ರೆ 20 ತಾಸು ಓದಬೇಕಾ, 10 ತಾಸು ಓದಬೇಕಾ? ಅವರದಾದಂಥ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಯುವಕರಿಗೆ. ಎಷ್ಟು ಓದಬೇಕಂತ ಅನಿಸ್ತದೆ, ಹೇಗೆ ಓದಬೇಕಂತ ಹೇಳ್ತೀರಿ ನೀವು? ಈ ಎಕ್ಸಾಮ್ ಕಷ್ಟಪಟ್ಟು ಓದೋದಲ್ಲ, ಇಷ್ಟಪಟ್ಟು ಓದೋದು. ಎಸ್. ಯಾಕೆಂತಂದ್ರೆ ಸಿಲೆಬಸ್ ತುಂಬಾನೇ ಜಾಸ್ತಿ ಇದೆ. ಬೇರೆ ಎಕ್ಸಾಮ್ ರೀತಿಯಲ್ಲಿ ಕೇಳೋ ರೀತಿಯೂ ಕೂಡ ಕೇಳೋದಿಲ್ಲ, ಅನಾಲಿಟಿಕಲ್ ಆಗಿ ಕೇಳ್ತಾರೆ, ಕಾನ್ಸೆಪ್ಷುಯಲ್ ಕ್ಲಾರಿಟಿಯಲ್ಲಿ ಕೇಳ್ತಾರೆ. ಸೊ ಇದಕ್ಕಾಗಿ ನಾನೇನು ಮಾಡ್ತಾ ಇದ್ದೆ ಅಂದ್ರೆ, ಬೆಳಗ್ಗೆ ಅರೌಂಡ್ 7 ಗಂಟೆ ನಾನು PGಯಲ್ಲಿ ಇರ್ತಿದ್ದು. ಸೊ ತಿಂಡಿ ತಿನ್ಕೊಂಡು ಬಾಕ್ಸಿಗೆ ಊಟನ ಹಾಕೊಂಡು ಬರ್ತಾ ಇದ್ದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನದ ತನಕ ನಮ್ಮ ಸ್ಟ್ಯಾಟಿಕ್ ಸಬ್ಜೆಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಈ ರೀತಿ ಏನು ಸಬ್ಜೆಕ್ಟ್ ಇರುತ್ತೆ ಅದನ್ನ ಆ ಸ್ಲಾಟಲ್ಲಿ ಇಡ್ತಾ ಇದ್ದೆ. ಮಧ್ಯಾಹ್ನದಿಂದ ಸಂಜೆ ತನಕ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೆ. ಸೊ ಮ್ಯಾಗಝಿನ್ಸ್ ಬರುತ್ತೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅವ್ರದ್ದು. ಸೊ ಅದನ್ನ ತಗೊಂಡು ದಿನಕ್ಕೆ ಇಷ್ಟು ಪೇಜ್ ಅಂತ ಮಾಡಿ ಮ್ಯಾಗಝಿನ್ಸ್ ಮಾಡ್ತಿದ್ದೆ. ಸಂಜೆ ಆದ ನಂತರ ನಾವು ಓದಿರೋದು ಎಷ್ಟು ಚೆನ್ನಾಗಿ ಓದಿದೆ ಅಂತ ಗೊತ್ತಾಗ್ಬೇಕಲ್ಲ. ಯಾಕಂದ್ರೆ ಎಲ್ಲರೂ ಓದಿದೆ ಅನ್ಕೊಂತೀವಿ, ಆಕ್ಚುಲಿ ಗೊತ್ತಿರೋದು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಆ ಸಬ್ಜೆಕ್ಟ್ ಮೇಲೆ ಟೆಸ್ಟ್ ತಗೊಂತಾ ಇದ್ದೆ. ಓಕೆ, ನಾವೇ ತಗೊಂತಾ ಇದ್ವಿ. MCQs ಆಗಿರ್ಲಿ, ಆನ್ಸರ್ ರೈಟಿಂಗ್ ಆಗಿರ್ಲಿ, ಅದನ್ನ ಸಂಜೆ ಮೇಲೆ ತಗೊಂತಾ ಇದ್ದೆ. ಅದಾದ ನಂತರ ಮ್ಯಾಥ್ಸ್ ಏನಾದ್ರು ಸಾಲ್ವ್ ಮಾಡಂಗಿತ್ತು ಅಂದ್ರೆ ಸಾಲ್ವ್ ಮಾಡುವಂಥದ್ದು. ಸೊ ಇವೆಲ್ಲವೂ ರಾತ್ರಿ ತನಕ ನಡೀತಾ ಇತ್ತು. ಸೊ ಈ ರೀತಿ ಡಿಫ್ರೆಂಟ್ ಟಾಪಿಕ್ಸ್ ನಾವು ದಿನ ಮಾಡ್ತಾ ಹೋಗೋದ್ರಿಂದ ಒಂದು ಗೇಮಿಫಿಕೇಶನ್, ಅಂದ್ರೆ ಆಟ ಆಡೋ ರೀತಿ ಆಗ್ಬಿಡುತ್ತೆ. ಸಬ್ಜೆಕ್ಟ್ ಚೇಂಜ್ ಮಾಡೋದು, ಮತ್ತೆ ದಿನಲೂ ಹೊಸ ಕರೆಂಟ್ ಅಫೇರ್ಸ್ ಬರುತ್ತೆ. ಸೊ ಡೈನಮಿಕ್ ಆಗಿ ಕೂಡ ಇರುತ್ತೆ, ಬೋರ್ ಆಗೋದಿಲ್ಲ, ಬಟ್ ಪ್ರೋಸೆಸ್ ಎಂಜಾಯ್ ಮಾಡಬೇಕು. ನೀವು ಓದುವಂತ ಸಮಯದಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ, ಸಿವಿಲ್ ಎಕ್ಸಾಮ್ ಅಂತಂದ್ರೆ ಅದಕ್ಕೆ ಕೋಚಿಂಗ್ ಇರಬೇಕು, ಕೋಚಿಂಗ್ ಅಲ್ಲಿ ಓದಿದ್ರೆ ಮಾತ್ರ ನಮಗೆ ಅದರದೇ ಆದಂಥ ಒಂದು ತಯಾರಿ ಹೇಗೆ ಅಂತ ಕಲಿಸ್ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನ ಹೇಳ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ತುಂಬಾ ಮಿಸ್ಕಾನ್ಸೆಪ್ಷನ್ ಸ್ಪ್ರೆಡ್ ಆಗಿದೆ. UPSC ಅಂತಂದ್ರೆ ಒಂದು ಕೋಚಿಂಗ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಈ ರೀತಿಯಾದಂತಹ ಮಿಸ್ಕಾನ್ಸೆಪ್ಷನ್ ಇದೆ. ಇವಾಗಿನ ಟೆಕ್ನಾಲಜಿಕಲ್ ಗ್ರೋತ್ ನೋಡ್ತಿದ್ದ ಹಾಗೆ ಬೇರೆ ಕಡೆ ಏನೇನು ಮೆಟೀರಿಯಲ್ ಇದಾವೆ,
ಒಳ್ಳೊಳ್ಳೆ ಮೆಟೀರಿಯಲ್ ಏನೇನಿದೆ ಅವೆಲ್ಲವೂ ನಮ್ಮ ಮೊಬೈಲಲ್ಲೇ ಸಿಗುವಂಥ ವ್ಯವಸ್ಥೆ ಇದೆ. ಹೌದು. ನಾನು ಕೋಚಿಂಗ್ ಹೋಗಿಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ಏನೇನು ಮೆಟೀರಿಯಲ್ ಸಿಗುತ್ತೆ ಅದನ್ನ ಫಾಲೋ ಮಾಡಿದ್ದೀನಿ. ಮತ್ತೆ ಟೆಸ್ಟ್ಗಳು ಏನೇನು ಆನ್ಲೈನ್ ಅಲ್ಲಿ ಸಿಗುತ್ತೆ ಅದನ್ನ ಫಾಲೋ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಏನೇನು ಬೆಸ್ಟ್ ಇದೆ ಅದನ್ನ ಕಲೆಕ್ಟ್ ಮಾಡ್ಕೊಂಡಿರೋದು. ಬರೀ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಿ ಅಲ್ಲಿ ಏನ್ ಹೇಳ್ತಾರೆ ಕೇಳಿದ್ದಲ್ಲ, ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ಎಲ್ಲದನ್ನು ತಗೊಂಡು. ಮತ್ತೆ ಇವಾಗ ಡೈಲಿ ಕರೆಂಟ್ ಅಫೇರ್ಸ್ ಅವೆಲ್ಲವೂ ಯೂಟ್ಯೂಬ್ ಅಲ್ಲಿ ತುಂಬಾ ಚಾನೆಲ್ಸ್ ಇದೆ, ರೆಗ್ಯುಲರ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಎಕ್ಸಾಮಿಗೆ ಹೇಗೆ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಯಾಕಂದ್ರೆ UPSC ಅನ್ನೋ ಎಕ್ಸಾಮ್ ಪ್ರತಿ 3 ವರ್ಷಕ್ಕೆ ಒಂದ್ಸತಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ. 2019 ಇದ್ದ ಹಾಗೆ 2022 ಇರೋದಿಲ್ಲ, ಕ್ವಶನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹೊಸ ಹೊಸ ಇನ್ಸ್ಟಿಟ್ಯೂಷನ್ಗಳು ಕೂಡ ಮತ್ತೆ ಹೊಸ ಹೊಸ ಚಾನೆಲ್ಗಳು ಕೂಡ ಈ ರೀತಿ ಎಕ್ಸಾಮಿಗೆ ತಕ್ಕನಾಗೆ ಮೋಲ್ಡ್ ಆಗ್ತಾ ಇರುತ್ತೆ. ಸೊ ನನಗೆ ಅನಿಸಿದಾಗೆ ಕೋಚಿಂಗ್ ಅವಶ್ಯಕತೆ ಬೀಳುವಂಥದ್ದು ಕಾನ್ಸೆಪ್ಷುಯಲ್ ಕ್ಲಾರಿಟಿ. ನಾವು ಓದುವಂಥ ಬುಕ್ ಎಲ್ಲ NCERT, ಚಿಕ್ಕ ಮಕ್ಕಳು 6th ಇಂದ 12th ತನಕ ಏನು ಓದ್ತಾರೆ ಅದನ್ನೇ ನಾನು ಫಾಲೋ ಮಾಡೋದು, ಎಲ್ಲರೂ ಅದನ್ನೇ ಫಾಲೋ ಮಾಡೋದು. ಅದ ನಂತರ ಚೂರ್ ಬೇಸಿಕ್ ಬುಕ್ಸ್ ಇರುತ್ತೆ, GC ಲಿಯೋಂಗ್ ಆ ರೀತಿ ಬುಕ್ಸ್. ಬಟ್ ಅನಾಲಿಟಿಕಲ್ ಅದಾದ ನಂತರ ಏನಾರ ಟೆಸ್ಟ್ ಸೀರೀಸ್ ಬೇಕಂದ್ರೆ ಅವಾಗ ಇನ್ಸ್ಟಿಟ್ಯೂಷನ್ಸ್ ಇಂದು ಮ್ಯಾಗಝಿನ್ಸ್ ಬೇಕಾಗ್ಬೋದು, ಬಟ್ ಇಟ್ ಈಸ್ ಅಫೋರ್ಡಬಲ್. ನಿಮ್ಮ ಮುಂದಿನ ಒಂದು ಜರ್ನಿ, ಈಗ ಒಳ್ಳೆ ರ್ಯಾಂಕ್ ಕೂಡ ಪಡೆದಿದ್ದೀರಿ, ಮತ್ತೆ ಬರಿಬೇಕಂತ ಅನಿಸ್ತಾ ಇದೆ ನಿಮಗೆ? ಮತ್ತೆ ಏನಾದರೂ ಒಳ್ಳೆಯ ರ್ಯಾಂಕ್ ಪಡಬೇಕು, ಅದರಿಂದ ಮತ್ತೆ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದು? ಹೌದು ಸರ್, ಇವಾಗ ಸದ್ಯಕ್ಕೆ 667ನೇ ರ್ಯಾಂಕ್ ಬಂದಿರೋದು. ಸೊ ಇದರ ಪ್ರಕಾರ IPS ಆಗುವಂತ ಸಾಧ್ಯತೆ ಇದೆ. ಬಟ್ ನಾವು ಎಕ್ಸಾಮ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿರೋದು IASಗೋಸ್ಕರ ಮತ್ತೆ ವೈಡರ್ ಸೊಸೈಟಲ್ ರೀಚ್ ಇರುವಂಥದ್ದು, ಅಂದ್ರೆ ಸಾಮಾಜಿಕವಾಗಿ ತುಂಬಾ ರೀತಿಯಾಗಿ ಹೆಲ್ಪ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲಿ. ಸೊ ಅದಕ್ಕೋಸ್ಕರವಾಗಿ ಇನ್ನ ಒಂದು ಸತಿ ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಿ ನೋಡೋಣ ಅಂತಿದ್ದೀವಿ. ಆ ಹುದ್ದೆಗೆ ಜಾಯ್ನ್ ಆಗ್ತಕ್ಕಂಥದ್ದು ಇದೇನಾ, ಅಥವಾ ಮತ್ತೆ ಎಕ್ಸಾಮ್ ಬರಿಬೇಕಂತ ಯೋಚನೆ ಇದೆನಾ? ಇವಾಗ ಬಂದಿರೋ ರ್ಯಾಂಕ್ ಅಲ್ಲಿ ಒಂದು ಸರ್ವಿಸ್ ಅಲಾಟ್ ಮಾಡ್ತಾರೆ. ಅಲಾಟ್ ಆದ ನಂತರ 1 ವರ್ಷ ಲೀವ್ ಕೊಡ್ತಾರೆ, ಲೀವ್ಗೆ ಅಪ್ಲೈ ಮಾಡಿ ಆ ಲೀವ್ ಅಲ್ಲಿ ನಾವು ಓದ್ಕೊಂಡು ಎಕ್ಸಾಮ್ ಬರಿಬಹುದು. ಈಗ ಸೇವೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನಿಮ್ಮ ಅಭಿಪ್ರಾಯ ಏನು ಅಂತ? ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನೂ ಒಳಗೊಂಡು ಆಗುವಂತಹ ಅಭಿವೃದ್ಧಿಯನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಬೇಕಾಗಿರುತ್ತೆ. ಅದರಲ್ಲಿ ಕೆಲವು ಪುಷ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಅಟೆನ್ಷನ್, ಸ್ವಲ್ಪ ಹಿಂದುಳಿದಿರಂತಹ ಜಾಗಗಳು ನಮ್ಮ ಕರ್ನಾಟಕ ಭಾಗದಲ್ಲಿ ಅಂತ ನೋಡಿದಾಗ ಹೈದರಾಬಾದ್ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಉಳಿದಿದ್ದು ಅಂತ. ಎಜುಕೇಶನ್ ಅಲ್ಲಿ ಹಿಂದೆ ಉಳಿದಿದ್ದಲ್ಲ, ಸ್ಟೂಡೆಂಟ್ಸ್ ಎಲ್ಲ ಕಡೆ ಈಕ್ವಲಿ ಪೊಟೆಂಟ್ ಆಗಿದ್ದಾರೆ, ಎಲ್ಲರಲ್ಲೂ ಒಳ್ಳೆಯ ಸಾಮರ್ಥ್ಯವಾಗೇ ಇದೆ. ನಾನು ಬೆಳೆದಿದ್ದು ಇಲ್ಲೇ, ಬಟ್ ಜಾಗ ಚೇಂಜ್ ಆಗಿ ಇಕೋಸಿಸ್ಟಮ್ ಚೇಂಜ್ ಆಗಿದ್ದು, ನಾವು ಕಾಂಪಿಟೇಷನ್ ನಮ್ಮ ಕೆಪಾಸಿಟಿ ಇಷ್ಟಿದೆ ಅಂತ ಗೊತ್ತಾಗಿದ್ದು ಹೊರಗೆ ಹೋದ ನಂತರ. ಸೊ ಈ ರೀತಿಯಾದಂತಹ ಸೌಕರ್ಯಗಳು ನಮ್ಮ ಹಿಂದುಳಿದ ವರ್ಗಗಳಿಗೆ ನೀಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತದ ಅಭಿವೃದ್ಧಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ, ಪೊಲಿಟಿಕಲ್ ಆಗಿ ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ. ಈ ರೀತಿಯದ್ದು ನನ್ನ ಆಶಯ ಸರ್. ಈಗ ನಿಮ್ಮ ತಂದೆಯವ್ರ ಬಗ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಗೆ ತಿಳಿಸ್ಲೇಬೇಕಾಗುತ್ತೆ. ಯಾಕಂದರೆ ಅವಾಗೇ ನಾನು ಹೇಳಿದೆ, ಯಾವುದೇ ಒಂದು ಸಕ್ಸಸ್ ಹಿಂದೆ ಅವ್ರ ಕುಟುಂಬ ಇರುತ್ತೆ, ಇಲ್ಲಾಂದರೆ ಅವ್ರ ಗುರುಗಳು ಇರ್ತಾರೆ. ನೀವು ಒಳ್ಳೆಯ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದ್ರಿ, ಅದರ ಹಿಂದೆ ನಿಮ್ಮ ತಂದೆಯವರು ಒಂದು ಶ್ರಮ ಕೂಡ ಇರ್ತದೆ ಅಂತ ಅನ್ನಿಸ್ತದೆ. ನಿಮ್ಮ ತಂದೆಯವ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ. ನಂದು ಎಕ್ಸಾಮ್ ಕ್ಲಿಯರ್ ಆಗೋದ್ರಲ್ಲಿ ನನ್ನ ಪಾಲು ಎಷ್ಟಿದೆಯೋ, ನನ್ನ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ನಮ್ಮ ಪೇರೆಂಟ್ಸ್, ನನ್ನ ಫ್ಯಾಮಿಲಿಯಿಂದ ಸಪೋರ್ಟ್ ಅಲ್ಲಿ ಇರುತ್ತೆ. ಮೊದಲಿಗೆ ನಮ್ಮ ತಂದೆ ಡಾಕ್ಟರ್ ಚಂದ್ರಶೇಖರ್ ಅಂತ, ಅವರು ಸೋಶಿಯಾಲಜಿ ಪ್ರೊಫೆಸರ್ ಆಗಿರ್ತಾರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ. ಮತ್ತೆ ನಮ್ಮ ತಾಯಿ ಶ್ರೀಮತಿ ರೇಣುಕಾ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ನಮ್ಮ ಅಣ್ಣ ಅಭಿಷೇಕ್ ಅಂತ, ಅವರು ಕೂಡ ನಮ್ಮ UPSC ಪ್ರಿಪ್ರೇಷನ್ ಅಲ್ಲಿ ಮೆಂಟಲ್ ಸಪೋರ್ಟ್ ಅವೆಲ್ಲ ತುಂಬಾ ಹೆಚ್ಚಾಗಿ ಕೊಟ್ಟಿರ್ತಾರೆ. ಸಾಧನೆ ಮಾಡ್ಬೇಕಂತಂದ್ರೆ ತಂದೆಯ ಸ್ಫೂರ್ತಿ ಮಾತುಗಳೇನಿರ್ತವಲ್ಲ, ಅದು ದೊಡ್ಡ ಒಂದು ಸಾಧನೆಗೆ ನಮಗೆ ಬೆನ್ನೆಲುಬಾಗಿ ಇರ್ತವೆ, ಜೊತೆಗೆ ನಮ್ಮನ್ನು ಪುಷ್ ಮಾಡ್ತವೆ ಅನ್ನುವಂಥದ್ದು. ಅವ್ರು ಹೇಗೆ ನಿಮಗೆ ಈ UPSC ತಯಾರಿ ಸಮಯದಲ್ಲಿ ಹೇಗೆ ನಿಮಗೆ ಸಹಕಾರ ಕೊಡ್ತಾ ಇದ್ರು ಅಂತ? ನಮ್ದು UPSC ಜರ್ನಿ ಸ್ಟಾರ್ಟ್ ಆದಾಗ್ಲಿಂದ ಮತ್ತೆ ಎಂಡ್ ಆಗುವವರೆಗೆ ಫಾದರ್ ಸಪೋರ್ಟ್ ಆಕ್ಚುಲಿ ಇದ್ದಂಥದ್ದು. ಒಂದು ಆಪ್ಷನಲ್ ಚೂಸ್ ಮಾಡುವಂಥ ಸಮಯದಲ್ಲಿ, ಯಾಕೆಂದ್ರೆ ನಂದು ಆಪ್ಷನಲ್ ಆಂಥ್ರೋಪಾಲಜಿ, ನಾ ಅಲ್ಲಿಗೆ ಎಲ್ಲೂ ಕನೆಕ್ಟ್ ಇರಲಿಲ್ಲ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ನಂದು ಇಂಜಿನಿಯರಿಂಗ್ ಮಾಡಿದ್ದು. ಸೊ ಈ ರೀತಿಯಾದಂಥ ಒಂದು ಆಪ್ಷನ್ ಇದೆ. ನಾನು ಟೀಚ್ ಮಾಡೋ ಸೋಶಿಯಾಲಜಿ ಅದರ ಅಕ್ಕಪಕ್ಕದಲ್ಲೇ ಬರುತ್ತೆ. ಸೊ ಈ ಆಪ್ಷನಲ್ ಚೂಸ್ ಮಾಡ್ಬೋದು. ಸೊ ಈ ರೀತಿಯಾದಂತಹ ಸಜೆಷನ್ ಕೊಟ್ಟದ್ದು. ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ UPSC ಅಲ್ಲಿ ಫೇಲ್ಯೂರ್ ಆದಾಗ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಮಯ ಕೊಡುವಂಥದ್ದು. ಸೊ ಇದರಲ್ಲಿ ನಮ್ಮ ಫಾದರ್ ಸಪೋರ್ಟ್ ಆಕ್ಚುಲಿ ಇದ್ದದ್ದು. ನಾನು ತುಂಬಾ ಸತಿ ಕಬ್ಬಿಣದ ಕಡಲೆ ನಮ್ಮದಲ್ಲ ಅಂತ ಅನ್ಕೊಂತ ಇದ್ರು, ಓಕೆ ಆಗುತ್ತೆ, ಇನ್ನೊಂದು ಅಟೆಂಪ್ಟ್ ಕೊಡು, ಇನ್ನೊಂದು ಅಟೆಂಪ್ಟ್ ಅಲ್ಲೂ ಆಗಿಲ್ಲ, ಮತ್ತೊಂದು ಅಟೆಂಪ್ಟ್ ಕೊಡು. ಸೊ ಈ ರೀತಿ ಸಪೋರ್ಟ್ ಫಾದರ್ ಕಡೆಯಿಂದ ಇರ್ತಾ ಇತ್ತು. ನಿಮಗೆ ಅದು ಒಂದು ವೇಳೆ ಫೇಲ್ಯೂರ್ ಆದರೂ ಕೂಡ ಅದನ್ನು ಮತ್ತೆ ಸಕ್ಸಸ್ ಮಾಡ್ಕೊಳ್ಳುವಂಥ ನೀವು ಕೆಪಾಸಿಟಿ ನಿಮ್ಮ ಹತ್ರ ಇದೆಯನ್ನುವಂಥದ್ದು ನಿಮ್ಮ ತಂದೆಯವ್ರಿಗೂ ಗೊತ್ತಿತ್ತು, ನಿಮ್ಮ ಒಂದು ಕೆಪಾಸಿಟಿ ಗುರುತಿಸಿದ್ದಾರೆ ಅವರು ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದಾರೆ ಅಲ್ಲ, ಸಕ್ಸಸ್ ಕನ್ಸಿಸ್ಟೆಂಟ್ ಆಫ್ ಗೋಯಿಂಗ್ ಫ್ರಮ್ ಫೇಲ್ಯೂರ್ ಟು ಫೇಲ್ಯೂರ್
ಅಂತೇಳಿ, ವಿತೌಟ್ ಲಾಸ್ ಆಫ್ ಎಂಥೂಸಿಸಮ್ ಅನ್ನೋದು ಒಂದು ಸೇಯಿಂಗ್ ಇದೆ. ನಿಜವಾಗ್ಲೂ ಗ್ರೇಟು. ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದರೆ ನಮ್ಮ ಹಿಂದುಳಿದ ಪ್ರದೇಶ ಅಷ್ಟೇ ಅಲ್ಲ, ಈ ಭಾಗ ಅಂಥ ಪ್ರದೇಶದಲ್ಲಿ ಒಬ್ಬ IAS ಆಗಿದ್ದಾರಾ ಅನ್ನುವಂಥದ್ದು ಎಲ್ಲರೂ ಒಂದು ಏರಿಸ್ಕೊಂಡು ಮಾತಾಡ್ತಕ್ಕಂಥದ್ದು ನಮ್ಮಲ್ಲೇ ಇದೆ. ಭಾಳ ಗ್ರೇಟು ಸಕ್ಸಸ್ ಆಗಿದ್ದಾರೆ ಅಂದರೆ ಚಂದ್ರಶೇಖರ್ ಅವ್ರ ಮಗ ಅನ್ನುವಂಥದ್ದು. ಈ ಸಕ್ಸಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗುತ್ತೆ. ಒಂದು ಖುಷಿ ನನ್ನ ಎಕ್ಸಾಮ್ ಕ್ಲಿಯರ್ ಆಗಿರೋದು, ಅದೊಂದು ಖುಷಿ. ಆದರೆ ಮತ್ತೊಂದು ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ತಾ ಇರುವಂತಹ ಜನರು, ಈ ಭಾಗದ ಜನರು, ಅವ್ರು ತೋರಿಸ್ತಿರುವಂತಹ ಪ್ರೀತಿ. ನಮ್ಮ ಊರಿಗೆ ಹೋದಾಗ ಅಲ್ಲಿ ಜನರು ಬಂದು ಮಾತಾಡಿಸಿ, ಎಸ್ಪೆಷಲಿ ಅಲ್ಲಿರುವಂತಹ ಸ್ಕೂಲ್ ಟೀಚರ್ಸ್ ಬಂದು ಮಾತಾಡಿಸಿ, ಸ್ಟೂಡೆಂಟ್ಸ್ ಮೀಟ್ ಮಾಡಿ, ಅವರು ನಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಶ್ರಮ ಪಟ್ಟರೆ ಅದಕ್ಕಿಂತ ಮತ್ತೊಂದು ಖುಷಿ ಆಗಿರೋದಿಲ್ಲ. ಸ್ನೇಹಿತರೆ, ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಭರತ್ ಅವರ ತಂದೆಯವರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರು ಕೂಡ ಇದ್ದಾರೆ. ಅವರು ತಮ್ಮದೇ ಆದಂಥ ತಮ್ಮ ಮಗನ ಬಗ್ಗೆ ತಮ್ಮ ವಿಚಾರಗಳು ಹಂಚ್ಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೂ ಕೂಡ ಅಭಿನಂದನೆಗಳು. ಯಾಕಂದರೆ ಮಗನ ಸಾಧನೆ ಹಿಂದೆ ತಮ್ಮದು ಕೂಡ ಇದೆ ಅನ್ನುವಂಥದ್ದು ಈಗ ಅವರ ಮಾತಿನಲ್ಲಿ ಕೇಳಿದ್ವಿ. ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಿ ಸರ್? ಒಬ್ಬ ತಂದೆಯಾಗಿ ಮಗನ ಶ್ರೇಯಸ್ಸನ್ನು, ಮಗನ ಒಬ್ಬ ಪ್ರಯತ್ನವನ್ನು ಖುಷಿಪಟ್ಟವನು ನಾನು. ಭರತ್ ಮತ್ತು ಅಭಿಷೇಕ್ ಇಬ್ಬರು ಮಕ್ಕಳು ನನಗೆ. ಇಬ್ಬರ ಒಂದು ಯೋಚನಾ ಲಹರಿ ಬೇರೆ ಬೇರೆ ಆಗಿದ್ದರು, ಬೇರೆ ಬೇರೆ ಸಾಧನೆಗಳು ಅವರಿಬ್ಬರು. ಆ ಕಾರಣಕ್ಕಾಗಿ ನಾನು ಭರತ್ ಮತ್ತು ಅಭಿಷೇಕ್ ಇಬ್ಬರು ಮಕ್ಕಳನ್ನು ನಾನು ಸಮಾನವಾಗಿ ಯೋಚನೆ ಮಾಡಿರ್ತೀನಿ. ಆದರೆ ಭರತ್ನಲ್ಲಿರುವಂಥ ಒಂದು ವಿಶೇಷ ಗುಣ ಅಂದರೆ ಅವನಲ್ಲಿರುವಂಥ ಸರಳತೆ, ಮುಗ್ಧತೆ, ಹಂಬಲ್ನೆಸ್ಸು, ಅದು ಬಹಳ ಮುಖ್ಯ ನಾನು ಕಂಡುಕೊಂಡಿದ್ದೀನಿ. ಆಮೇಲೆ ತಾಳ್ಮೆ. ವಿದ್ಯಾರ್ಥಿ ಜೀವನದಿಂದ ಶಿಸ್ತು, ಮಾತು ಮಿತ, ಕೆಲಸ ಜಾಸ್ತಿ. ಹಾಗಾಗಿ ನಾನು ಕಂಡುಕೊಂಡಿದ್ದೆ ಮುಂದೆ ಏನೋ ಆಗ್ತಾನೆ ಅಂತ, ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನಂತ ಒಂದು ನಂಬಿಕೆ ಇತ್ತು. ಬೇಸಿಕಲಿ ಸ್ಟೂಡೆಂಟ್ ಲೈಫಿಂದ ಮೆರಿಟೋರಿಯಸ್ ಸ್ಟೂಡೆಂಟೇ, ಬಾಲ್ಯದಿಂದನೂ ಮೆರಿಟ್. SSLCನೂ ಈಸ್ 96%, PUCನೂ 96%, NIT ರ್ಯಾಂಕಿಂಗು ಚೆನ್ನಾಗಿದೆ. ಸೊ ಹಾಗಾಗಿ ಅವನು ಸಾಧನೆ ಮಾಡ್ತಾನಂತ ನಮಗೆಲ್ಲರಿಗೂ ಒಂದು ಹೋಪ್ಸ್ ಇತ್ತು. ಆ ಕಾರಣಕ್ಕಾಗಿ ಬಲವಾದ ನಂಬಿಕೆ 100%. ಆದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ, ಇದು ಪರೀಕ್ಷೆ ಮಾತ್ರ ಅಲ್ಲ, ಬೇರೆಯವ್ರು ಹೇಗೆ ಮಾಡಿರ್ತಾರೆ ಅದ್ರ ಮೇಲೆ ನಮ್ಮ ರಿಸಲ್ಟ್ ನಿಂತಿರುತ್ತೆ. ಹಾಗಾಗಿ ಸ್ವಲ್ಪ ಬೇಸರ ಆದಾಗ ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ಇದು ರಾಷ್ಟ್ರ ಮಟ್ಟದ್ದು, ಇದು ಪರೀಕ್ಷೆ ನಿನ್ನ ವೈರಿಗಳ ಪಕ್ಕದಲ್ಲಿ ಇರ್ತಾರೋ, ದೇಶದ ಯಾವ ಮೂಲೆಯಲ್ಲಿ ಇರ್ತಾರೋ, ವೈರಿ ಅನ್ನೋದಕ್ಕಿಂತ ಸ್ಪರ್ಧೆ. ಹೌದು. ಹಾಗಾಗಿ ನೀನು ಪ್ರಯತ್ನ ಮಾಡೋದು ಬಿಡಬೇಡ. ಯಾಕಂದ್ರೆ ಪ್ರಯತ್ನನೇ. ಬ್ರೂಸ್ ಅಂಡ್ ಸ್ಪೈಡರ್ ಕತೆ ಹೇಳಿದ್ವಿ, ಬೀಳ್ತಾ ಹೇರ್ತಾ ಸಕ್ಸಸ್ ಆಗ್ತಾನೆ. ಹಾಗೇನೆ ನಾನು ಅವನ ಹತ್ರ ಕಂಡ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಆಗ್ತಾನೆ. ಬಟ್ ನಾನು ಹೇಳಿರ್ಲಿಲ್ಲ ಅಷ್ಟೇ. ರಿಸಲ್ಟ್ ಬರೋವರೆಗೂ ಸಹಿತ ನಮ್ಗೆ ಗೊತ್ತಿರಲಿಲ್ಲ, ಗೊತ್ತು ಆಗೋದೂ ಇಲ್ಲ, ಯಾರಿಗೂ ಗೊತ್ತಾಗಲ್ಲ. ರಿಸಲ್ಟ್ ಬಂದ ತಕ್ಷಣನೇ ಇದು ನಮಗೆ ಒಂದು ಹೇಳಲಿಕ್ಕೆ ಧೈರ್ಯ ಬರುತ್ತೆ. ಹಾಗಾಗಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸರ್, ಈಗ ಮಗ ಸಾಧನೆಯ ಒಂದು ಮೆಟ್ಟಲು ದಾಟಿ ಹೋಗಿಬಿಟ್ಟ, ಸಕ್ಸಸ್ ಆಗಿದ್ದಾನೆ. ಮತ್ತೊಂದು ಸಕ್ಸಸ್ಸಿಗೆ ಈಗೇನು ದೊಡ್ಡ ಕಷ್ಟಪಡೋದನ್ನು ಬೇಕಾಗಿ ಅಂತ ಅನಿಸ್ತದೆ, ಹಾಗೆ ಆಗ್ತಾನೆ ಅನ್ನುವಂಥ ನಂಬಿಕೆ ಎಲ್ರಿಗೂ ಇದೆ ಅನ್ನುವಂಥದ್ದು. ಸರ್, ಈಗ ನಿಮ್ಮ ಮಗನನ್ನು ಈಗ ಸಮಾಜ ಸೇವೆ, ದೇಶ ಸೇವೆ ಈ ವಿಷಯಕ್ಕೆ ಬಂದಾಗ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಆ ಸೇವೆಯಲ್ಲಿ ಇರತಕ್ಕಂಥದ್ದೇ ಒಂದು ದೊಡ್ಡ ಹೆಮ್ಮೆ. ಹಾಗಾಗಿ ಈಗ ನಿಮ್ಮ ಮಗನ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆತನಲ್ಲಿ ಒಂದು ದೃಢ ನಂಬಿಕೆ ಇತ್ತು, ಶ್ರಮ ಇತ್ತು, ಜೊತೆಗೆ ತಾಳ್ಮೆ ಇತ್ತು, ಹಾಗಾಗಿ ಸಕ್ಸಸ್ ಆಗಿದ್ದಾನೆ ಅನ್ನುವಂಥದ್ದು. ಈಗ ಸಮಾಜಕ್ಕೆ ಬಿಟ್ಟಿದ್ದೀರಿ, ಅವರ ಬಗ್ಗೆ ನಿಮ್ಮ ಮುಂದಿನ ಕನಸು ಏನು ಅಂತ? ನಾನು ನಿಜವಾಗ್ಲೂ, ನಮ್ಮ ತಂದೆನೂ ಪೊಲೀಸ್ ಅಧಿಕಾರಿಯಾಗಿದ್ದರು, ಶಿಸ್ತಿನ ಸಿಪಾಯಿ ಆಗಿದ್ದರು. ಆ ಶಿಸ್ತನ್ನ ನಾವು ಈಗಲೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಈಗ ಭರತ್ ನನ್ನ ಮಗ ಅನ್ನೋದಕ್ಕಿಂತ ಒಂದು ಸಮಾಜದ ಆಸ್ತಿ. ಹೌದು. ಹಾಗಾಗಿ ನಾನು ಭರತ್ನ ಹತ್ರ ಯಾವಾಗಲೂ ಹೇಳ್ತಿರ್ತೀನಿ, ಸಮಾಜದ ಬಗ್ಗೆ ಕಾಳಜಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಿನಗೆ ದೇವ್ರು ಕೊಟ್ಟಂಥ, ಸಮಾಜ ಕೊಟ್ಟಂಥ
ನಮ್ಮ ಸರ್ಕಾರ ಕೊಟ್ಟಂತ ಒಂದು ಜವಾಬ್ದಾರಿ ನೈತಿಕವಾಗಿ ಜವಾಬ್ದಾರಿಯುತವಾಗಿ ಯೋಚನಾಪೂರ್ವಕವಾಗಿ ನೀನು ನಿರ್ವಹಿಸಬೇಕಾಗುತ್ತೆ. ಅಧಿಕಾರಕ್ಕಿಂತ ಮುಂಚೆ ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ತೀಯ. ಅಧಿಕಾರ ಬಂದ ಮೇಲೆ ನಿನ್ನ ಕೈಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಸರ್ಕಾರ ಕೊಟ್ಟಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ವಿವೇಚನೆಯಿಂದ ನೀನು ಕೆಲಸ ಮಾಡಬೇಕಾಗುತ್ತಪ್ಪ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಸರ್, ಒಂದು ಕುಟುಂಬದಲ್ಲಿ ಯಾರಾದರೂ IAS ಅಥವಾ IPS ಆಯ್ತಂದ್ರೆ ಇಡೀ ಒಂದು ವರ್ಗವೇ ಬದಲಾವಣೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಆ ಕುಟುಂಬದ ವರ್ಗ ಮತ್ತು ಸುತ್ತಮುತ್ತಲಿನ ಪರಿಸರ ಚೇಂಜ್ ಆಗ್ತದೆ ಅನ್ನುವಂಥದ್ದು. ಈಗ ನಿಮ್ಮ ಕುಟುಂಬದಲ್ಲಿ ಭರತ್ IAS ಆದ, ಆತನನ್ನು ಫಾಲೋ ಮಾಡ್ತಕ್ಕಂಥ ಬೇರೆ ಬೇರೆ ಕುಟುಂಬದ ಎಲ್ಲ ವರ್ಗವೂ ಕೂಡ ಸಾಕಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಖಂಡಿತ ನಾನು ಹೇಳೋದಿಷ್ಟೇ, ಎಲ್ಲ ಸಕ್ಸಸ್ ಆಗೋದಕ್ಕೆ ಒಬ್ರು ರೋಲ್ ಮಾಡೆಲ್ ಬೇಕಾಗುತ್ತೆ. ಈ ರೋಲ್ ಮಾಡೆಲ್ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ಭರತ್ ಅನ್ನೋ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ರೋಲ್ ಮಾಡೆಲ್ ಸಿಕ್ಕಿದೆ. ಅವನು ಯಾವ ರೀತಿಯಲ್ಲಿ ಫಾಲೋ ಮಾಡ್ತಿದ್ದ, ಯಾವ ರೀತಿಯಲ್ಲಿ ಇದ್ದ, ಯಾವ ರೀತಿಯಲ್ಲಿ ಕಟ್ಕೊಂಡಿದ್ದಾನೆ, ಯಾವ ರೀತಿಯಲ್ಲಿ ಶ್ರಮ ಪಟ್ಟಿದ್ದಾನೆ. ಅದಕ್ಕೆ ಇನ್ನೊಂದ್ಸತಿ ಕೇಳು ಅಂದ್ರೆ ನನಗೆ ಅನಿಸುತ್ತೆ ಇಲ್ಲಿ ತ್ಯಾಗನೂ ಭಾಳ ಇಂಪಾರ್ಟೆಂಟ್. ನಾನು ಭರತಲ್ಲಿ ಕಂಡುಕೊಂಡಿದ್ದು ಇಷ್ಟು ದಿವಸದವರೆಗೂ ನಾನು ಅವನ ಹತ್ರ ಮಿಸ್ ಮಾಡ್ಕೊಂಡಿದ್ದು ಜಾಸ್ತಿ. ಅವನ ಸಮಯನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಕುಟುಂಬದ ಜೊತೆ ಇರುವಂತ ಪ್ರೀತಿಯನ್ನ ಹಂಚಿಕೊಳ್ಳೋದನ್ನ, ಹಬ್ಬ ಹರಿದಿನಗಳನ್ನ, ಮದುವೆಗಳನ್ನು ನಾವು ಮಿಸ್ ಮಾಡ್ಕೊಂಡಿದ್ವಿ. ಆದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಹಬ್ಬ ಅದು ಇದ್ದೇ ಇರುತ್ತೆ, ಆದ್ರೆ ಶ್ರಮ, ಅವನ ಭವಿಷ್ಯ ಕಟ್ಕೊಳ್ಳೋದು, ಒಂದು ದೇಶದ ಆಸ್ತಿ ಆಗೋದು ಈ ಹಬ್ಬಕ್ಕಿಂತ ಬಹಳ ಮುಖ್ಯ ಅಂತೇಳಿ ನಾವು ಬಹಳ ಮಿಸ್ ಮಾಡ್ಕೊಂಡ್ರು ನಾವು ಅದನ್ನಲ್ಲೇ ನಾವು ಖುಷಿ ಪಡ್ತಾ ಇದ್ವಿ. ಈಗ ನೋಡಿ, ಮೋಟಿವೇಶನ್ ಅಂತ ಹೇಳ್ತೀವಿ. ಈಗ ನಮ್ಮ ಮನೇಲೆ ನಮ್ಮ ಬಹಳ ಜನ ಓದೋರಿದ್ದಾರೆ, ಈಗ ಓದ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ನಾನು ಒಂದೇ ಹೇಳ್ತೀನಿ, ಪ್ರಯತ್ನ ಜೊತೆಗೇನೆ ಹಂಬಲ್ನೆಸ್ ಬೇಕು, ಆಮೇಲೆ ಸರಳತೆ ಬೇಕು, ಮುಗ್ಧತೆ ಬೇಕು, ಫೋಕಸ್ಡ್ ಆಗಿರ್ಬೇಕು, ಡೈವರ್ಷನ್ಗೆ ಅವಕಾಶ ಇರಬಾರ್ದು. ಇವೆಲ್ಲ ಇದ್ರೆ ನೀವು ಸಹಿತ ಭರತ್ ಆಗ್ಬೋದು, ಯಾರು ಬೇಕಾದ್ರೂ ಭರತ್ ಆಗ್ಬೋದು. ಭರತ್ ಅನ್ನೋ ಒಬ್ಬ ವ್ಯಕ್ತಿ ಅಷ್ಟೇ, ಮಾಡೆಲ್ ಅದು. ಆ ಮಾಡೆಲ್ ನಲ್ಲಿ ಇರುವಂತ ಕೆಲವು ಕ್ಯಾರೆಕ್ಟರ್ಸ್ ಅನ್ನ ಎಲ್ಲರೂ ಪಡ್ಕೊಂಡ್ರೆ ಖಂಡಿತ ಸಾಧಿಸ್ಲಿಕ್ಕೆ ಅದೇನು ಕಷ್ಟ ಆಗಲ್ಲ ಅಂತ ಅನಿಸ್ತದೆ. ನಿಜವಾಗ್ಲೂ ಸರ್, ಈಗ ಕೆಲವೊಂದು ವಯಸ್ಸಿನಲ್ಲಿ ನೀವು ಹೇಳಿದ್ರಿ ತ್ಯಾಗ ಮಾಡದೇ ಇದ್ರೆ ಯಾರು ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲವಂಥದ್ದು. ನೋಡಿ, ನಿಮ್ಮ ಮಗ ಪ್ರೀತಿಯನ್ನು ತ್ಯಾಗ ಮಾಡ್ದ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅನನ್ಯತೆಯನ್ನು ತ್ಯಾಗ ಮಾಡ್ದ, ಕುಟುಂಬ ಜೊತೆ ಇರ್ತಕ್ಕಂಥ ಅನನ್ಯತೆ ಮತ್ತು ಪ್ರೀತಿ ವಿಶ್ವಾಸಗಳನ್ನು ತ್ಯಾಗ ಮಾಡಿ, ಜೊತೆಗೆ ಆತನ ಇಚ್ಛೆಗಳನ್ನು ಕೂಡ ತ್ಯಾಗ ಮಾಡಿದ. ಹೌದು, ಆತನ ಇಚ್ಛೆಗಳು ಬಹಳ ಮುಖ್ಯ. ಆ ಇಚ್ಛೆಗಳು ಏನಿದಾವಲ್ಲ, ಆಸೆಗಳು, ಇಚ್ಛೆಗಳು ಏನಿದೆಯಲ್ಲ, ಅದು ತ್ಯಾಗ ಮಾಡಿದಾಗ ಮಾತ್ರ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ ಭರತನ ಬಗ್ಗೆ. ಅವನು ಸರಳ ಅನ್ನೋದು ಒಂದಂದ್ರೆ, ಅವನಿಗೆ ಈ ಲೌಕಿಕ ಶೌಕಿ. ನಾನು ಎಷ್ಟೋ ಸತಿ ಕರ್ಕೊಂಡು ಹೋಗಿದ್ದೀನಿ, ಒಳ್ಳೆ ಬಟ್ಟೆ ತಗೋ ಅಂತ ಹೇಳ್ತಾ ಇದ್ದೆ. ಬಟ್ಟೆ ಯಾಕೆ ತಗೊಳ್ಳೋದು, ಪುಸ್ತಕ ತಗೊಳ್ಳೋದು. ಬಟ್ಟೆ ಬೇಡ, ನಾನು ಹೊರಗೆ ಹೋದ್ರೆ ತಾನೇ ನನಗೆ ಬಟ್ಟೆ ಬೇಕು. ನಾನು ಇರೋದು ರೂಮಲ್ಲೇ, ಸ್ಟಡಿ ಹಾಲಲ್ಲಿ ಇರ್ತೀನಿ, ಬಟ್ಟೆನೇ ಬೇಡ ಅಂದ್ರೆ ತ್ಯಾಗ ಮಾಡೋದ್ರೆ ಈ ರೀತಿ ತ್ಯಾಗಗಳು. ಹಾಗಾಗಿ ಸಮಯ, ತನ್ನ ಶೋಕಿ, ತನ್ನ ಫ್ರೆಂಡ್ಶಿಪ್, ಹಾರ್ಡ್ಲಿ ನನಗನ್ಸುತ್ತೆ ಒಂದು 8 ಜನ ಮಾತ್ರ ಫ್ರೆಂಡ್ಸ್ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಅನ್ಸುತ್ತೆ. ಅಲ್ಲೂ ಸಹಿತ ಅಂದ್ರೆ ಹೆಚ್ಚು ಪುಸ್ತಕಗಳೇ ಸ್ನೇಹಿತರು ಅಂತ. ಈಗ ನಾನು ಮೊನ್ನೆ ಸಕ್ಸಸ್ ಆದ್ಮೇಲೆ ಹೋಗಿದ್ದೆ ಅವನು ಸ್ಟಡಿ ಹಾಲ್ಗೆ. ಅವನ ಪುಸ್ತಕಗಳು ನೋಡಿ ಒಂದು ಲೈಬ್ರರಿ ಬರೆದು ಬಿಟ್ಟಿದ್ದಾನೆ. ರಾತ್ರಿ ಯಾವ ಬರೀತಿದ್ದ ನನಗೆ ಗೊತ್ತಿಲ್ಲ, ಪುಸ್ತಕ ತೆಗೆದಿದ್ದೆಲ್ಲ ಬರೇ ಬರ್ದಿದ್ದೇನು ನಾನು ನೋಡ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ, ನನ್ನ ಮನೆಯವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅವ್ನು ಏನು ಬರ್ದಿದ್ದಾನೆ ಏನಂತ. ತೆಗೆದು ನೆನ್ನೆ ಎಲ್ಲ ಡಸ್ಟ್ಗೆ ಹಾಕೋಣ ಅಂತಂದ್ರೆ ಅವಾಗ ನೋಡ್ತಾ ಇದ್ದೀನಿ ಪುಸ್ತಕಗಳ ಪಟ್ಟಿ ಬರ್ದು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಮಗೂ ಒಂದ್ಸತಿ ಭರತನ ಮೇಲೆ ಬೇಸರ ಬರ್ತಿತ್ತು. ಊಟದ ಸಮಯಲ್ಲೇ ಊಟಕ್ಕೆ ಕರೆದ್ರೆ ಬರ್ತಾ ಇರ್ಲಿಲ್ಲ. ನಾನು ಬಂದಾಗೆ ನೀವು ಊಟ ಕೊಡಿ, ನಾನು ಕೇಳೋವರೆಗೂ ನೀವು ಬಾಗಿಲ ತೆಗಿಬೇಡಿ, ನನ್ನನ್ನು ಏನು ಡಿಸ್ಟರ್ಬ್ ಮಾಡಬೇಡಿ. ಅಷ್ಟೊಂದು ನೀಟಾಗಿ ನಮ್ಮನ್ನ ಹೇಳ್ತಾ ಇದ್ದೆ. ಬಟ್ ನಾವು ಸಹಿತ ಇರಲಿ, ಪ್ರಯತ್ನ ಮಾಡ್ತಿದ್ದೆ ಅಂತ ಹೇಳಿ ನಾವು ಕಳ್ಕೊಂಡಿದ್ದೀವಿ ಭರತನ. ಆದ್ರೆ ಈಗ ನಮ್ಗೆ ಖುಷಿ ಆಗುತ್ತೆ, ನಾವು ಕಳ್ಕೊಂಡಿಲ್ಲ, ಪಡ್ಕೊಂಡಿದ್ದೀವಿ, ಹೆಚ್ಚು ಪಡ್ಕೊಂಡಿದ್ದೀವಿ. ಆಮೇಲೆ ಭರತಂದು ಇನ್ನೊಂದು ಅಂದ್ರೆ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ, ಎಲ್ಲರ ಹತ್ರ ಬ್ಯಾಲೆನ್ಸ್ ಆಗಿರ್ತಾನೆ. ಆ ಗುಣ ನನಗೆ ಬಹಳ ಇಷ್ಟ. ಯಾಕಂದ್ರೆ ಪೊಸಿಷನ್ ತಗೋಬಹುದು, ಪೊಸಿಷನ್ ಬಂದ್ಮೇಲೆ ಸಂಬಂಧಗಳನ್ನ ಕಳ್ಕೊಳ್ಳೋದು ಬಹಳ ಜನ ಇರ್ತಾರೆ. ಆದ್ರೆ ನಾನು ಭರತನ ಈಗಲೂ ಕಿವಿ ಮಾತು ಹೇಳ್ತಾ ಇದ್ದೀನಿ, ಎಂದೂ ಸಹಿತ ಅಧಿಕಾರ ಮುಖ್ಯ ಆಗಲ್ಲ, ಸಂಬಂಧಗಳು ಬಹಳ ಮುಖ್ಯ ಆಗಿರುತ್ತೆ. ಆ ರೀತಿ ಸಾಮಾಜಿಕ ಕಳಕಳಿ ರೀತಿ ಸಂಬಂಧಗಳನ್ನ ಇಟ್ಕೊಂಡು ನಿನ್ನ ಮುಂದಿನ ಸೇವೆ ಸಲ್ಲಿಸಬೇಕಂತ ಕಿವಿ ಮಾತು ಹೇಳಿದ್ರಿ. ಭರತ್ ಹೇಳಿ, ಈಗ ನಿಮ್ಮ ತಂದೆಯವ್ರ ಮಾತುಗಳಲ್ಲಿ ತುಂಬಾ ಅನನ್ಯತೆ ಇತ್ತು, ಪ್ರೀತಿ ಇತ್ತು, ಜೊತೆಗೆ ನಿಮ್ಮ ಬಗ್ಗೆ ಒಂದು ಮಾತಿನ ಹೇಳ್ತಕ್ಕಂಥ ವಿಷಯ ಅಲ್ಲ, ಆ ಥರ ಭಾವನೆಗಳಿದ್ದು ಅಂತ. ಎತ್ತರಕ್ಕೆ ನಿಮ್ಮನ್ನು ನೋಡ್ತಾ ಇದ್ರು ಅಂದರೆ ನಿಮ್ಮ ಒಂದು ತ್ಯಾಗ, ಚಿಕ್ಕ ಪುಟ್ಟ ತ್ಯಾಗಗಳನ್ನು ಮಾಡಿ ನೀವೇನು ಬೆಳೀತಾ ಇದ್ರಲ್ಲ, ಅದ್ರ ಬಗ್ಗೆ ತುಂಬ ಮಾತಾಡಿದ್ರು ಅನ್ನುವಂಥದ್ದು. ಈಗ ರಿಲೇಷನ್ ಬಗ್ಗೆ ಮಾತಾಡಿದ್ರು.
ಈಗ ನೀವು ಸೇವೆಯನ್ನು ಮಾಡ್ತಾಯಿದ್ರಿ, ಆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಎಂತೆಂಥೋ ಜನಗಳು ಇರ್ತಾರೆ ಸಮಾಜದಲ್ಲಿ, ಸಾಕಷ್ಟು ರೀತಿಯ ವ್ಯಕ್ತಿತ್ವಗಳಿರ್ತವೆ. ಬಹುತ್ವದ ಭಾರತ ಇದು. ಒಂದೊಂದು ಪ್ರದೇಶಕ್ಕೆ 20 ಕಿಲೋಮೀಟ್ರಿಗೆ ಹೋದರೆ ಅಲ್ಲಿ ಭಾಷೆ ಚೇಂಜ್ ಆಗುತ್ತೆ, 20 ಕಿಲೋಮೀಟ್ರಿಗೆ ಹೋದರೆ ಅಲ್ಲಿ ಇಡೀ ಒಂದು ಸಂಸ್ಕೃತಿ ಚೇಂಜ್ ಆಗುತ್ತೆ. ಅಂಥ ಜನಗಳ ಮಧ್ಯೆ ನೀವು ಇರಬೇಕಾಗತ್ತೆ, ಅವ್ರ ಜೊತೆ ನೀವು ಪ್ರೀತಿಯಿಂದ ಇರಬೇಕಾಗುತ್ತೆ ಮತ್ತು ರಿಲೇಷನ್ಶಿಪ್ ಬಿಲ್ಡಪ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಡ್ಕೋಬೇಕಂದ್ರೆ ನಿಮ್ಮಲ್ಲಿ ಆ ತಾಳ್ಮೆ ಇದೆ ಅಂತ ನನಗನ್ನಿಸ್ತದೆ. ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಭಾರತ ಅನ್ನೋ ದೇಶ ಡೈವರ್ಸಿಟಿಗೆ ಹೆಸರು ಮಾಡಿದಂಥದ್ದು. ಇಲ್ಲಿರುವಂತಹ ಡೈವರ್ಸಿಟಿ ಮತ್ತೆಲ್ಲೂ ಇರೋದಿಲ್ಲ. ಕರ್ನಾಟಕ ಇದರಲ್ಲೂ ಎಸ್ಪೆಷಲಿ ತುಂಬ ಡೈವರ್ಸ್ ಆಗಿರೋದು. ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಕರಿತೀವಿ ಕರ್ನಾಟಕಕ್ಕೆ. ಆದರೆ ಜಾಗ ಬದಲಾಗಬಹುದು, ಜನರು ಬದಲಾಗಬಹುದು, ಭಾಷೆ ಬದಲಾಗಬಹುದು, ಭಾವನೆಗಳು ಬದಲಾಗಲ್ಲ. ಮನುಷ್ಯನಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಅದು ಬದಲಾಗೋದಿಲ್ಲ. ಸೊ ನಮ್ಮ ಪಬ್ಲಿಕ್ ರಿಲೇಶನ್ಶಿಪ್ ಹೇಗಿರಬೇಕು ಅಂತಂದ್ರೆ ಈ ಮೂಲಭೂತ ಸೌಕರ್ಯಗಳನ್ನ ಕೊಡೋದು ಮತ್ತೆ ಅವರನ್ನ ಎಂಪವರ್ಮೆಂಟ್ ಮಾಡುವಂಥದ್ದು, ಅವರಿಂದ ಅವರಿಗೆ ಅಭಿವೃದ್ಧಿ ಆಗುವಂಥದ್ದು. ನಾವೇ ಎಲ್ಲದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇಫ್ ಯು ಗಿವ್ ಫಿಶ್ ಟು ಅ ಮ್ಯಾನ್ ಹಿ ವಿಲ್ ಫೀಡ್ ಫಾರ್ ಎ ಡೇ. ಒಬ್ಬ ಮನುಷ್ಯನಿಗೆ ಒಂದು ಫಿಶ್ ಕೊಟ್ರೆ ಅವತ್ತಿಗೆ ತಿಂತಾನೆ, ಬಟ್ ಫಿಶ್ ನ ಹಿಡಿಲಿಕ್ಕೆ ಕಲಿಸಿದ್ರೆ ಬದುಕಲ್ಲಿ ಸೊ ಈ ರೀತಿಯಾಗಿ ಮನುಷ್ಯನ ಜಾಗ ಏನು ಚೇಂಜ್ ಆದ್ರೂ ಕೂಡ ಒಂದು ಒಳ್ಳೆ ಸರ್ವಿಸ್ ಕೊಟ್ರೆ ಜನರು ಕನೆಕ್ಟ್ ಆಗ್ತಾರೆ. ಸೊ ಆ ರೀತಿ ಜನರಿಗೆ ಹತ್ರ ಆಗೋಣ ಅನ್ಕೊಂಡಿದ್ದೇವೆ. ನಿಜವಾಗ್ಲೂ ಈಗ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಯೋಜನೆಗಳು, ಸಾಕಷ್ಟು ರೀತಿಯ ಜನರಿಗೆ ಮೇಲೆತ್ತುವಂಥ ಒಂದು ಯೋಜನೆಗಳಿದೆಯಲ್ಲ, ಅದು ಎಲ್ಲ ಸಾಮಾನ್ಯ ಜನಗಳಿಗೆ ಮುಟ್ಟಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಅದು ಎಲ್ಲೋ ಫೇಲ್ಯೂರ್ ಆಗ್ತಿರ್ತದೆ. ಆದರೆ ಅಧಿಕಾರಿಗಳು ಅದನ್ನು ಒಂದು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಆ ಜನಗಳಿಗೆ ಮುಟ್ಟಿಸಿದಾಗ ಮಾತ್ರ ಮುಟ್ಟುತ್ತೆ. ಇಲ್ಲಾಂದರೆ ಅದು ಎಂಥ ದೊಡ್ಡ ಯೋಜನೆ ಮಾಡಿದ್ರು ಕೂಡ ಸರ್ಕಾರಗಳು ಅದು ಫೇಲ್ಯೂರ್ ಆಗೇ ಹೋಗುತ್ತೆ ಅಂತ. ಆದರೆ ಎಲ್ರಿಗೂ ಗೊತ್ತಿದೆ, ದೇಶವನ್ನು ಆಳ್ತಕ್ಕಂಥವ್ರು ರಾಜಕಾರಣಿಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಧಿಕಾರಿಗಳು. ಹಾಗಾಗಿ ಅಧಿಕಾರ ಅನ್ನುವಂಥದ್ದು ಬ್ಯೂರೋಕ್ರಸಿ ಏನಿದೆಯಲ್ಲ ತುಂಬ ಗ್ರೇಟ್ ಒಂದು ಸ್ಥಾನದಲ್ಲಿರ್ತದೆ. ಅವರೇ ಈ ಪಾಲಿಸಿಗಳನ್ನು ತರ್ತಕ್ಕಂಥವ್ರು, ಅವರೇ ಇವುಗಳನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥವ್ರು. ಜನರ ಒಂದು ಅಭಿವೃದ್ಧಿ ಇವ್ರ ಕೈಯಲ್ಲಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ, ನಮಗೂ ಗೊತ್ತಿದೆ. ಅಭಿವೃದ್ಧಿ ದೃಷ್ಟಿಯಲ್ಲಿ ನೀವು ಕೂಡ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಕೆಲಸದಲ್ಲಿ ಮುನ್ನುಗ್ತೀರಿ ಅನ್ನುವಂಥ ಒಂದು ಪ್ರಬಲವಾದ ಆಶಯ ನಮಗೆ ಇದೆ. ಹಾಗಾಗಿ ನೀವು ಕೂಡ ನಿಜವಾಗಲೂ ಮುಂದಿನ ದಿನಗಳಲ್ಲಿ ಅಧಿಕಾರಿಯಾಗಿ ಏನು ಹೋಗ್ತೀರಿ, ಅಲ್ಲಿ ಸಮಾಜದ ಬಗ್ಗೆ ತುಡ್ತೇ ಇರಲಿ, ಸಮಾಜವನ್ನು ಮೇಲೆತ್ತುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇರಲಿ ಅನ್ನುವಂಥ ಒಂದು ಸದಾಶಯ ನಮ್ಮದು ಆಗಿರ್ತದೆ. ಹೀಗಾಗಿ ನಮ್ಮ ಆಕಾಶವಾಣಿಗೆ ಬಂದು ಸುದೀರ್ಘವಾಗಿ ನಿಮ್ಮ ಜರ್ನಿಯ ಬಗ್ಗೆ, ನಿಮ್ಮ UPSC ಸಕ್ಸಸ್ ಬಗ್ಗೆ ನಮ್ಮ ಆಕಾಶವಾಣಿ ಜೊತೆ ಕೆಲವೊಂದು ವಿಚಾರಗಳು ಹಂಚ್ಕೊಂಡ್ರಿ. ಜೊತೆಗೆ ನಿಮ್ಮ ತಂದೆಯವರಾಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಕೂಡ ತಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ನಿಮ್ಮಿಬ್ಬರಿಗೆ ನಾನು ವಂದಿಸಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಧನ್ಯವಾದ. ಇದುವರೆಗೆ UPSC ಪರೀಕ್ಷೆಯಲ್ಲಿ 667ನೇ ರ್ಯಾಂಕ್ ಪಡೆದ ರಾಯಚೂರು ತಾಲೂಕಿನ ಬುರ್ದಿಪಾಡ್ ಗ್ರಾಮದ ಯುವಕ ಭರತ್ ಸಿ ಯರ್ರಂ ಮತ್ತು ಅವರ ತಂದೆ ಪ್ರೊಫೆಸರ್ ಚಂದ್ರಶೇಖರ್ ಅವರ ಜೊತೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ಯುವವಾಣಿ ಪ್ರಸಾರವಾಯಿತು.